ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ಬೊಮ್ಮನಹಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಾರ್ವಜನಿಕರಿಗೆ ಲಡ್ಡು ಹಂಚಿ ಸಂಭ್ರಮಿಸಿದ್ರು. ತಮ್ಮ ನೆಚ್ಚಿನ ನಾಯಕ ಕರುನಾಡಿನ ಸಿಂಹಾಸನ ಏರಿದ್ದಕ್ಕೆ ಸಾವಿರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ರಸ್ತೆಗಿಳಿದು ಬೃಹತ್ ಬೈಕ್ ರ್ಯಾಲಿ ನಡೆಸುವ ಮೂಲಕ ಇಡೀ ಕ್ಷೇತ್ರದಲ್ಲಿ ಸಂಚಲನವನ್ನ ಮೂಡಿಸಿದ್ರು. ಈ ವಿಜಯೋತ್ಸವದ ಮುಂಚೂಣಿಯಲ್ಲಿ ಬೊಮ್ಮನಹಳ್ಳಿ ನಿಕಟಪೂರ್ವ ಅಭ್ಯರ್ಥಿ ಉಮಾಪತಿ ಶ್ರೀನಿವಾಸ್ ಗೌಡ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಘವೇಂದ್ರ ಸೇರಿದಂತೆ 10 ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು. ಇವತ್ತಿನ ದಿವಸ ರಾಜ್ಯ ಕಂಡಂತ ಬಂಡೆಯ ನಾಯಕರಾದಂಥ ನಮ್ಮ ಡಿಕೆ ಶಿವಕುಮಾರ್ ಅಣ್ಣರವರು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನಿಜವಾಗ್ಲೂ ರಾಜ್ಯಕ್ಕೆ ಇದು ಸಂತಸದ ಸುದ್ದಿ. ಡಿಕೆ ಶಿವಕುಮಾರ್ ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ನಾಯಕರಲ್ಲ, ಇಡೀ ದೇಶಕ್ಕೆ ನಾಯಕರು. ಯಾಕೆಂದ್ರೆ ಏನು ರಾಜಕೀಯದ ಕುತಂತ್ರದಲ್ಲಿ ಈ ಹಿಂದೆ ನಡೆದಿರ್ತಕ್ಕಂಥ ಏನು ಕುತಂತ್ರಗಳನ್ನ ಭೇದಿಸಿ ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ, ಪ್ರಮಾಣ ವಚನ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಇದೇ ಸಡಗರ ಸಂಭ್ರಮ. ನಿಮ್ಮ ನೆಚ್ಚಿನ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಅವರು ಅವರ ದೀರ್ಘಕಾಲದಲ್ಲಿ ಅವರು ಹುಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಡ್ಬಂದು ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಅತ್ಯುತ್ತಮವಾಗಿ ನಮಗೆ ಖುಷಿ ತಂದಿದೆ. ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಈಗ ತಾನೇ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ. ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಎಲ್ಲೋ ಕೊಂಡೋಗಿದ್ದಕ್ಕೆ ಅವರಿಗೆ ಶುಭ ಹಾರೈಸುತ್ತಾ 3 ವರ್ಷ ಕಾಲ ಸಿದ್ದರಾಮಯ್ಯ ಸಾಹೇಬರು ಏನು ಅಧಿಕಾರ ಮಾಡಿದ್ರು ಎಲ್ಲ ಇಡೀ ದೇಶಕ್ಕೆ ಮಾರ್ಗದರ್ಶಿಗಳಾಗಿ ಅವರು ಬಿಟ್ಟುಕೊಟ್ಟಿದ್ದಂಥ ಅಧಿಕಾರವನ್ನ ಇಡೀ ದೇಶದಲ್ಲಿ ಯಾವ ರಾಜಕಾರಣಿ ಕೂಡ ಬಿಟ್ಟುಕೊಟ್ಟಿರಲ್ಲ ಅಂತ ನನ್ನ ಭಾವನೆ. ಅವರಂಥ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಅವರಿಗೆ ಘಂಟಾಘೋಷವಾಗಿ ನಾವು ಧಿಕ್ಕಾರ ಹಾಕೋದಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ